ಏಯ್ ಶಿವರಾಜು, ನಮ್ಮಪ್ಪನ ಮೇಲೆ ಕೈ ಮಾಡ್ಬಿಟ್ಟೆ ಅಲ್ಲ? ನನ್ನಿಂದ ತಿಳಿದೇನೋ ತಪ್ಪಾಗಿದ್ದಕ್ಕೆ ನಿನಗೆ ಕಾಲಿಗೆ ಬಿದ್ದಾದ್ರೂ ಸರಿ, ಕ್ಷಮೆ ಕೇಳಬೇಕು, ಒಂದಾಗ್ಬೇಕು, ಎಲ್ಲ ಮುಂಚೆ ತರ ಇರ್ಬೇಕು ಅಂತ ಬಂದೆ. ಆದ್ರೆ ನೀನು ನನ್ನ ನಿರ್ಧಾರನೇ ಬದಲಾಯಿಸ್ಬಿಟ್ಟೆ ಅಲ್ಲ? ಏಯ್, ಪ್ರತಿ ಸಲಾನು ನಮ್ಮಪ್ಪನ ಮೇಲೆ ಕೈ ಮಾಡಿದಾಗ ಸರಿ ತಪ್ಪಿನ ಗೊಂದಲದಲ್ಲಿ ನಾನು ಸುಮ್ಮನಾಗ್ತಾ ಇದ್ದೆ. ಆದ್ರೆ ಈ ಸಲ ಕ್ಷಮೆ ಕೇಳಬೇಕು ಅಂತ ಬಂದ್ರು ನಮ್ಮಪ್ಪನ ಮೇಲೆ ಕೈ ಮಾಡ್ದೆ ಅಲ್ಲ ಮಗನೇ, ನಮ್ಮಪ್ಪಂಗ್ ಹೊಡೆದಿದ್ದು ಒಂದೊಂದು ಏಟ್ಗೂ ತಿರುಗಾಟಿ ಕೊಡ್ತೀನಿ ಕಣೋ. ನಮ್ಮಪ್ಪ ಎಲೆಕ್ಷನ್ ಅಲ್ಲಿ ನಿಲ್ಲು ಅಂತಿದ್ದಾಗ ನಿನ್ ವಿರುದ್ಧ ನಿಲ್ಲೋದು ಬೇಡ ಅಂತ ಸುಮ್ಮನಾದೆ. ಆದ್ರೆ ಮಗನೇ, ಈಗ ಹೇಳ್ತೀನಿ ಕೇಳಿಸ್ಕೋ, ಎಲೆಕ್ಷನ್ ಅಲ್ಲಿ ನಿಂತೇ ನಿಲ್ತೀನಿ, ಗೆಲ್ತೀನಿ. ಅಷ್ಟೇ ಅಲ್ಲ, ನಿನ್ನ ಸರ್ವಸ್ವ ಎಲ್ಲಾನು ಕಳ್ಕೋತೀಯ ಮಗನೇ. ಹಾಗೆ ಮಾಡೇ ಮಾಡ್ತೀನಿ. ಬಾ ತುಳಸಿ. ಅಣ್ಣ, ಜೀವನನ ದಾನ ಮಾಡಿರೋರ್ಗೆ ಸರ್ವಸ್ವನು ಕಿತ್ಕೊಳ್ತೀನಿ ಅಂತ ಸವಾಲ್ ಹಾಕ್ತೀಯ. ಬಿಡೋದಿಲ್ಲ, ಇದನ್ನ ನಾನು ಇಲ್ಲಿಗೆ ಬಿಡೋದಿಲ್ಲ. ಪ್ರತಿ ಸವಾಲಾಗಿ ನನ್ನ ಹೆಜ್ಜೆ ಇಡ್ತೀನಿ. ನನ್ನುಸಿರೇ ಜೀವನಿ ತಾನೆ, ಕಣ್ಣುಗಳು ಬೇರೆಯಾದ್ರೂ ನೋಟ ಬಂದೇನೆ. ತಂಗಿ ತಂಗಿ ನನ್ನ ತಂಗಿ, ತಂಗಿ ನನ್ನ ತಂಗಿ, ತಂಗಿ ನನ್ನ ತಾಯೇ. ತಂಗಿ ತಂಗಿ ನನ್ನ ತಂಗಿ, ತಂಗಿ ನನ್ನ ತಂಗಿ, ತಂಗಿ ನನ್ನ ತಾಯೇ. ಅಲ್ರಿ, ನಾನು ಕೊಟ್ಟಿದ್ದ ಫೈಲ್ ಯಾವುದು, ನೀವು ತಗೊಂಡು ಹೋಗಿದ್ದೆ ಯಾವುದು? ಅಣ್ಣ ಅಣ್ಣ, ಏನಾತಂಗ್ಯವ? ಏನಾಯ್ತು ಗೊತ್ತಾ? ಇಂದ್ರ ಮನೆಗೆ ಬಂದಿದ್ದ. ಅವೆಂತ ಶಾಣೆ ಅದನ್ವ? ಕೋರ್ಟ್ನಾಗ ಕೇಸ್ ನಡೆಯಕತ್ತೈತಿ, ಕಂಪ್ಲೇಂಟ್ ಕೊಟ್ಟರ ಮೇಲೂ ಕೈ ಮಾಡ್ಯಾನ, ಕಾಪಾಡ್ದವ್ರ ಮೇಲೂ ಕೈ ಮಾಡ್ಯಾನ. ಅವನಂತ ದೀಡ್ ಶಾಣ ನನ್ನ ಜೀವನದಾಗ ನಾನು ನೋಡಿಲ್ಲ. ಇರಲಿ, ಭಾಳ ಬೇಷ್ ಆಯ್ತು. ನೀನೊಂದು ಕೆಲಸ ಮಾಡು, ಡೀಟೇಲಾಗಿ ಕಂಪ್ಲೇಂಟ್ ಬರೆದು ಕೊಡು, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಶಿವಣ್ಣ, ಕೋರ್ಟ್ನಾಗ ನನಗೆ ಚೀಮಾರಿ ಹಾಕಿಸ್ತೀಯಲ್ಲ, ಈಗ ನಿನಗೆ ನಿನ್ನ ಮನೆಯವರಿಂದ ಚೀಮಾರಿ ಹಾಕಿಸ್ತೀನಿ, ನೋಡ್ತಿರೋ. ಸರ, ಇವ್ರೊಂದು ಕಂಪ್ಲೇಂಟ್ ಹೇಳ್ತಾರ, ಅದನ್ನು ಬರ್ಕೋರಿ, ಹೋಗುವ. ಒಂದು ನಿಮಿಷ ತಡಿ. ಸಾಹೇಬ್ರ ಬರೀಲಿ. ಇವರು ಕಂಪ್ಲೇಂಟ್ ಹೇಳ್ತಾರ, ಅದನ್ನ ಇಲ್ಲೇ ಟೈಪ್ ಮಾಡ್ರಿ. ಸರಿ ಸರ್. ಹೇಳುವ. ಇವತ್ತು ಇಂದ್ರ ನಮ್ಮ ಮನೆಗೆ ಬಂದಿದ್ದ. ನಮ್ಮ ಮನೇಲಿ ನನ್ನ ಮೇಲೆ ಕೈ ಮಾಡ್ದ. ಹಾಗೇನೆ
ನನ್ನ ಯಜಮಾನ್ರು ಶಿವರಾಜು. ಇರು ತಂಗ್ಯವ, ಇರು. ಈ ಕಂಪ್ಲೇಂಟ್ನಾಗ ಖಾರ ಇಲ್ಲ, ಕೇಸ್ನಾಗ ಖಾರ ಇಲ್ಲ ಅಂದ್ರೆ ನನಗೆ ಮಜಾ ಬರಂಗಿಲ್ಲ. ಸಾಹೇಬ್ರೆ, ನಾನು ಹೇಳ್ತೇನೆ, ಬರ್ಕೋರಿ. ಶಿವಪುರದ ಪಂಚಾಯಿತಿ ಅಧ್ಯಕ್ಷ ಶಿವರಾಜು ಅವರ ಕೊಲೆ ಪ್ರಯತ್ನದಲ್ಲಿ ಆರೋಪಿಯಾದ ಇಂದ್ರ ಅನ್ನುವವರು ಈಗಾಗಲೇ ಕಂಡೀಷನ್ ಜಾಮೀನಿನ ಮೇಲೆ ಹೊರಗಿದ್ದು, ಈ ಸಮಯದಲ್ಲಿ ಅವರು ನಿರ್ದೋಷಿ ಎಂದು ಸಾಬೀತುಪಡಿಸಲು ಸಾಕ್ಷಿ ನಾಶ ಮಾಡಲು ಯತ್ನಿಸಿರುತ್ತಾರೆ. ಆ ನಿಟ್ಟಿನಲ್ಲಿ ಅವರು ತನ್ನ ತಂದೆ ನಂಜಪ್ಪನವರ ಜೊತೆಗೂಡಿ ಮಾರಕಾಸ್ತ್ರಗಳನ್ನು ಬಳಸಿ ಶಿವಣ್ಣ ಹಾಗೂ ಜ್ಯೋತಿ ಎಂಬುವರ ಬಾಧಿತರ ಮೇಲೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವಂತೆ ಹೆದರಿಸಿ ಬೆದರಿಸಿ ಹಲ್ಲೆ ಮಾಡಿರುತ್ತಾರೆ. ಆದ್ದರಿಂದ ತಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಆರೋಪಿ ಇಂದ್ರನಿಗೆ ನ್ಯಾಯಾಲಯ ನೀಡಿರುವ ಕಂಡೀಷನ್ ಬೇಲನ್ನು ರದ್ದುಪಡಿಸಬೇಕೆಂದು ಬಾಧಿತರ ಕುಟುಂಬವು ಮನವಿ ಮಾಡಿರುತ್ತಾರೆ. ಹಾಗೂ ಮನವಿ ಪತ್ರವನ್ನು ಬಾಧಿತರ ಕುಟುಂಬದವರು ಸ್ವಯಂ ಪ್ರೇರಿತರಾಗಿ ಪೊಲೀಸ್ ಠಾಣೆಗೆ ಬಂದು ಸಲ್ಲಿಸಿ ಸಹಿ ಹಾಕಿರುತ್ತಾರೆ. ಇದರಲ್ಲಿ ಯಾವುದೇ ಬಲವಂತ, ಯಾವುದೇ ಬೆದರಿಕೆ ಇರುವುದಿಲ್ಲ. ದಯವಿಟ್ಟು ನ್ಯಾಯಾಲಯವು ಆರೋಪಿ ಇಂದ್ರನ ಕಂಡೀಷನ್ ಬೇಲನ್ನು ರದ್ದುಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳಲಾಗುತ್ತಿದೆ. ಇಂತಿ ಬಾಧಿತರು ಜ್ಯೋತಿ. ಜ್ಯೋತಿ, ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ಇದೆಲ್ಲ ಸರಿನಾ? ಬರೋಬ್ಬರಿನ ಐತಿ. ಅವ ಕೇಸಿಂದ ತಪ್ಪಿಸ್ಕೊಳಕ ಎಷ್ಟೆಲ್ಲ ನಾಟಕ ಮಾಡ್ದ, ಈಗ ಬರೋಬ್ಬರಿ ಲಾಕ್ ಆಗ್ಯಾನ. ಕೇಸು ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಕಂಪ್ಲೇಂಟು ಸ್ಟ್ರಾಂಗ್ ಆಗೇ ಇರಬೇಕು ತಂಗ್ಯವ. ನೀ ಹೆಸರು ಹೇಳು. ಈಶ್ವರಪ್ಪ ಚಂದ್ರಿಕಾ. ಮತ್ತ ಕೆಂಪ, ಬರ್ಕೋರಿ. ಸರ್, ಆಯ್ತು ಸರ್. ಪ್ರಿಂಟ್ ಕೊಡ್ರಿ. ಸರಿ ಸರ್. ಮ್ಯಾಥ್ಯೂ ಸರ್. ಪ್ರಿಂಟ್ ತೊಗೊಂಬರ್ರಿ. ಸರಿ ಸರ್. ಜೊತೆ ತಗೋ. ಫಸ್ಟು ನಿಮ್ಮ ಅಪ್ಪ ಅಮ್ಮನ ಕಡೆ ಸೈನ್ ಮಾಡಿಸು. ಅಪ್ಪ ಅಮ್ಮ ಬನ್ನಿ ಸೈನ್ ಮಾಡಿ. ಜ್ಯೋತಿ, ಅದು ಸೈನ್ ಮಾಡಿ ಅಂತಂದೆ.